ನಮಸ್ಕಾರ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಮಲ್ಲಿಕಾರ್ಜುನ್ ಉಪಾತ್. ಶಾರದಾ ವಿದ್ಯಾಪೀಠ IAS ಮತ್ತು KS ತರಬೇತಿ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಇವತ್ತಿನ ಪ್ರಚಲಿತ ವಿದ್ಯಮಾನ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಶಾರದಾ ವಿದ್ಯಾಪೀಠದಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗಿದ್ದಾವೆ. ಮತ್ತೆ ಮುಂದಿನ ಒಂದು ಬ್ಯಾಚಿನ ಸಮಯವನ್ನ ಇದೇ ತಿಂಗಳು 31ನೇ ತಾರೀಕು ಕೊಟ್ಟಿದ್ದೇವೆ. ಆ ಒಂದು 31ನೇ ತಾರೀಕಿನೊಳಗಡೆ ಏನು ಅಂತಾರೆ ನಿಮ್ಮ ಒಂದು ಪ್ರವೇಶವನ್ನ ಖಚಿತಪಡಿಸಿಕೊಳ್ಳಿ. ಯಾರೆಲ್ಲ KS ಪ್ರಿಪರೇಷನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, PSI ಯಾರು ಮಾಡ್ಬೇಕಂದಿದ್ದೀರಾ, ಗ್ರೂಪ್ C ಹಿಡಿದು FDA PDO ಹಿಡಿದು ನಾವು ಕೇಂದ್ರ ಸರ್ಕಾರ ಹುದ್ದೆಗೂ ಕೂಡ ಏನು ಅಂತಾರೆ ಒಂದು ತರಬೇತಿ ಪಡೆದುಕೊಳ್ಳುವಂತ ಅವಕಾಶವನ್ನ ನಮ್ಮ ಒಂದು ಶಾರದಾ ವಿದ್ಯಾಪೀಠದಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ. ಅದಕ್ಕಾಗಿ ಏನು ಅಂತಾರೆ ತಾವು ಮಾಡ್ಬೇಕಾಗಿದೆ ಇಷ್ಟೇ, ಇಲ್ಲಿ ಕಾಣ್ತಿರುವಂತ ಈ ನಂಬರ್ಗೆ ಕರೆ ಮಾಡುವುದರ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ಫೌಂಡೇಶನ್ ಕೋರ್ಸ್ ಬಹಳ ಇಂಪಾರ್ಟೆಂಟ್. ಓರಿಯಂಟೇಶನ್ ಕೋರ್ಸ್ಗಳು ಬಹಳ ಇಂಪಾರ್ಟೆಂಟ್. ಯಾವುದೇ ಪರೀಕ್ಷೆಗಳಿರ್ಲಿ ಅದರ ಒಂದು ಫೌಂಡೇಶನ್ ಕೋರ್ಸ್ ಅನ್ನ ತಾವು ಪಡ್ಕೊಂಡ್ರಿ ಅಂತಾರೆ ಮುಂದಿನ ಹಲವಾರು ಪರೀಕ್ಷೆಗಳಿಗೆ ತಾವು ಏನು ಅಂತಾರೆ ಒಂದು ಮಾರ್ಗವನ್ನು ತಾವೇ ಸೃಷ್ಟಿ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಇವತ್ತಿನ ಪ್ರಚಲಿತ ವಿದ್ಯಮಾನ ನೋಡೋಕ್ಕಿಂತ ಮುಂಚೆ ಒಂದು ಸಣ್ಣದಾದಂತ ಕೊಟೇಶನ್ ನೋಡೋಣ. ಈ ಜಗತ್ತಿನಲ್ಲಿ, ಈ ಸಮಾಜದೊಳಗಡೆ, ನಮ್ಮ ಬದುಕಿನ ದಾರಿ ಒಳಗಡೆ ಅಥವಾ ನಾವು ಹೋಗುವ ಪಯಣದೊಳಗಡೆ ಎಷ್ಟೋ ಜನ ವಿದ್ಯಾರ್ಥಿಗಳು, ಎಷ್ಟೋ ಜನ ಏನು ಅಂತಂದ್ರೆ ತಾವು ಬದುಕಿನಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಪರರಿಂದ, ಕೆಲವೊಂದಿಷ್ಟು ತನ್ನನ್ನು ತಾನು ಕಲ್ತಿರುವಂತದ್ದು ಎಷ್ಟೋ ಸಾಕಷ್ಟು ವಿಷಯಗಳಿರ್ತವೆ. ಆದ್ರೆ ಒಂದು ಏನು ಅಂತಂದ್ರೆ ಎಷ್ಟೋ ಜನ ಈಜು ನಿಮ್ಮಿಂದನೇ ಕಲ್ತಿರ್ತಾರೆ, ಕೆಲವು ಅನುಭವಗಳನ್ನ ನಿಮ್ಮಿಂದ ಪಡ್ಕೊಂಡಿರ್ತಾರೆ, ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮಿಂದ ತಿಳ್ಕೊಂಡಿರ್ತಾರೆ. ಆದ್ರೆ ಅವರೇ ಏನು ಅಂತಾರೆ ನಡು ನೀರಲ್ಲಿ ನಿಮ್ಮನ್ನ ಮುಳುಗಿಸುವಂತ ಕೆಲಸ ಮಾಡ್ಬಿಡ್ತಾರೆ. ಅದಕ್ಕಾಗಿ ಏನು ಅಂತಾರೆ ಎಷ್ಟೋ ಜನ ನಿನ್ನಿಂದ ಈಜನ್ನ ಕಲಿತು ನಿನ್ನನ್ನ ನಡು ನೀರಲ್ಲಿ ಮುಳುಗಿಸುವಂತ ಅದೆಷ್ಟೋ ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಒಂದೇನು ಗೊತ್ತೇನು, ಬದುಕಿನೊಳಗಡೆ ನೀನು ನಿಸ್ವಾರ್ಥತೆಯಿಂದ, ಪ್ರೀತಿಯಿಂದ, ನಿನ್ನಲ್ಲಿರುವಂತ ಶ್ರದ್ಧೆಯಿಂದ ನೀನು ಎರಡಕ್ಷರಗಳನ್ನ ನಿನ್ನ ಜೊತೆ ಇದ್ದವರು ನೀನು ಕಲಿಸಿದಿ ಅಂತಂದ್ರೆ, ಪ್ರೀತಿಯನ್ನ ಹಂಚಿದಿ ಅಂತಂದ್ರೆ ಅವರು ಆಶಿಸೋದು ಬೇಡ, ಆ ಭಗವಂತ ನಿನಗೆ ಯಾವತ್ತೂ ಕೂಡ ಅಸ್ತು ಅಂತ ಹೇಳ್ತಾನೆ. ಆದ್ರೆ ನಿನ್ನಿಂದ ಕಲ್ತು, ನಿಂದೇ ತಿಂದು, ನಿಂದೇ ಉಂಡು, ನಿನ್ನ ಜೊತೆ ಏನು ಅಂತಾರೆ ಮೋಸ ಮಾಡುವಂತ ಪ್ರಪಂಚದೊಳಗಡೆ ನಾವಿದ್ದೇವೆ. ಅಂತವ್ರನ್ನ ನಂಬಬೇಕು ಅಂತಂದ್ರೆ ನೀನು 1000 ಸಾರಿ ವಿಚಾರ ಮಾಡಿ ಅಂತವ್ರನ್ನ ನಂಬು ಅಂತ ಹೇಳ್ತಾ, ಇಲ್ಲಿ ನಿಮ್ಮನ್ನು ಮುಳುಗಿಸಲು ಬರುವರು ಬಹುತೇಕ ಜನರು ನಿಮ್ಮಿಂದಲೇ ಈಜು ಕಲಿತವರಾಗಿರುತ್ತಾರೆ ಅಂತೆ. ನಿಮ್ಮಿಂದಾನೇ ಕಲ್ತಿರ್ತಾರೆ. ನಿಮಗೆ ಮೋಸ ಮಾಡುವಂತದ್ದು ಈ ಒಂದು ಅದೆಷ್ಟೋ ಹೊಲಸು ಗುಣಗಳು ನಮ್ಮ ಸುತ್ತಮುತ್ತವರಲ್ಲೇ ಇರ್ತವೆ. ಅದಕ್ಕಾಗಿ ಏನು ಅಂತಂದ್ರೆ ನೀವು ಸ್ನೇಹಿತರನ್ನ ಮಾಡ್ಕೋಬೇಕು ಅಂತಂದ್ರೆ ಕೇವಲ ದುಡ್ಡಿನ ಮೇಲೆ ಸ್ನೇಹಿತರನ್ನ ಮಾಡ್ಕೋಬೇಡ್ರಿ, ಪ್ರೀತಿ ಸಂಬಂಧಗಳ ಮೇಲೆ ಯಾವತ್ತೂ ಕೂಡ ಸ್ನೇಹಿತರನ್ನ ಮಾಡ್ಕೊಡ್ರಿ, ಅದು ಶಾಶ್ವತವಾಗಿ ಉಳಿತದ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನ ನೋಡೋಣ. ಮೊದಲ ಪ್ರಶ್ನೆ ಏನು ಅಂತಾರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತ ಸುಡೋಮೋನಸ್ ಎಂಬುದು ಒಂದು ಏನು ಅಂತ ಕೇಳಿದ್ದಾನೆ. ಈ ಸುಡೋಮೋನಸ್ ಅನ್ನೋದು ಒಂದು ವೈರಸ್, ಒಂದು ಶಿಲೀಂಧ್ರನೋ ಅಥವಾ ಬ್ಯಾಕ್ಟೀರಿಯಾನೋ ಅಥವಾ ಆಕ್ರಮಣಕಾರಿ ಕಳೆ ಅಂತ ಕೇಳಿದ್ದಾನೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ, ಈ ಸುಡೋಮೋನಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ, ಏನು ಅಂತಾರೆ ಒಂದು ಬ್ಯಾಕ್ಟೀರಿಯಾ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಗ್ನಿ 5 ಪರಮಾಣು ಸಾಮರ್ಥ್ಯದ ಭೂ ಆಧಾರಿತ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದಾನೆ. ಇದು ಬಹಳ ಇಂಪಾರ್ಟೆಂಟ್. ಈ ಅಗ್ನಿ 5 ಪರಮಾಣು ಸಾಮರ್ಥ್ಯದ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿರುವಂತ ಸಂಸ್ಥೆ ಯಾವುದು ಅಂತ ಕೇಳಿದಾನೆ. ಇಲ್ಲಿ ಭಾರತ್ ಡೈನಾಮಿಕ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಏನು ಅಂತಾರೆ ಈ ಒಂದು ಕ್ಷಿಪಣಿಯನ್ನ ಅಭಿವೃದ್ಧಿ ಪಡಿಸಿದೆ ಅಂತ ಹೇಳ್ಬೋದು. ಇದು ಬಹಳ ಇಂಪಾರ್ಟೆಂಟ್ ಟೆಕ್ನಾಲಜಿಯಲ್ಲಿ, ಇದನ್ನ ನೋಡ್ಕೊಳ್ಳಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಪರಶುರಾಮ ಪುಂಡ ಪರಶುರಾಮ ಅಂತ ಕರೀತಾರೆ.
ಈ ಪರಶುರಾಮಪುರಿ ಎಂದು ಮರುನಾಮಕರಣ ಮಾಡಲಾದ ಜಲಾಲಾಬಾದ್ ನಗರವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಅದೆಷ್ಟೋ ಹೆಸರುಗಳು ಏನು ಅಂತಾರೆ ಹಳೆಯ ಹೆಸರುಗಳನ್ನ ಮರುನಾಮಕರಣ ಮಾಡಿ ಏನು ಅಂತಾರೆ ಹೊಸ ಹೆಸರನ್ನು ಒದಗಿಸಿದ್ದಾರೆ. ಅದರಲ್ಲಿ ಈ ಪರಶುರಾಮಪುರಿ ಅಂತೇಳಿ ಈ ಜಲಾಲಾಬಾದ್ ನಗರವನ್ನ ಏನು ಅಂತಂದ್ರೆ ನಾಮಕರಣ ಮಾಡಿದ್ದಾರೆ, ಇದಕ್ಕೆ ಮರುನಾಮಕರಣ ಮಾಡಿದ್ದಾರೆ. ಹಾಗಾದ್ರೆ ಈ ಜಲಾಲಾಬಾದ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಈ ಜಲಾಲಾಬಾದ್ ನಗರವು ಎಲ್ಲಿದೆ ಅಂತಂದ್ರೆ ಉತ್ತರ ಪ್ರದೇಶ ರಾಜ್ಯದೊಳಗಡೆ ಕಂಡು ಬರ್ತೈತಿ. ಈ ಜಲಾಲಾಬಾದ್ಗೆ ಪರಶುರಾಮಪುರಿ, ಯಾವ ಪುರಿ? ಪರಶುರಾಮಪುರಿ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯವು ವಲಸೆ ಕಾರ್ಮಿಕರಿಗಾಗಿ ಅಂದ್ರೆ ಗುಳೆ ಹೋಗಿ ದುಡಿಯುವಂತ ಕಾರ್ಮಿಕರ ಸಲುವಾಗಿ ಅದೆಷ್ಟೋ ನಮ್ಮ ಹೈದರಾಬಾದ್ ಕರ್ನಾಟಕದ ಕುಟುಂಬಗಳು ಬೇರೆ ಬೇರೆ ರಾಜ್ಯಕ್ಕೆ, ಪುಣೆ ಇರಬಹುದು, ಮುಂಬೈ ಇರಬಹುದು, ಬೆಂಗಳೂರು ಅಂತ, ಗೋವಾ ಇರ್ಬೋದು, ಇಂತ ರಾಜ್ಯಗಳಿಗೆ ಹೋಗಿ ಏನು ಅಂತಾರೆ ತಮ್ಮ ಬದುಕನ್ನ ಕಟ್ಕೊಂಡಿರ್ತಾರೆ, ತಮ್ಮ ಬದುಕನ್ನ ರೂಪಿಸ್ಕೊಂಡಿರ್ತಾರೆ. ಅದ ಸಲುವಾಗಿ ಏನು ಅಂತಂದ್ರೆ ಇಲ್ಲಿ ವಲಸೆ ಕಾರ್ಮಿಕರಿಗಾಗಿ ಶ್ರಮಶ್ರೀ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಯಾವ ಯೋಜನೆ? ಯಾವ ರಾಜ್ಯವು ವಲಸೆ ಕಾರ್ಮಿಕರಿಗಾಗಿ ಈ ಶ್ರಮಶ್ರೀ ಯೋಜನೆಯನ್ನ ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಡಿ ಸಿ ರಾಜಸ್ಥಾನ್, ಡಿ ಪಶ್ಚಿಮ ಬಂಗಾಳ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಈ ಒಂದು ರಾಜ್ಯ ಶ್ರಮಶ್ರೀ ನೋಡಿ ಬಹಳ ಇಂಪಾರ್ಟೆಂಟ್. ಈ ಒಂದು ಶ್ರಮಶ್ರೀ ಯೋಜನೆಯನ್ನ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ರಾಜ್ಯ ಪ್ರಾರಂಭಿಸ್ತು ಅಂತ ಹೇಳಬಹುದು. ಇವೆಲ್ಲ ಪ್ರಚಲಿತ ವಿದ್ಯಮಾನಗಳು. ದಯವಿಟ್ಟು ನಾವು ಪ್ರತಿದಿನದ ಪತ್ರಿಕೆಗಳನ್ನ ಓದಕ್ಕಾಗ್ಲಿಲ್ಲ ಅಂತಂದ್ರೆ ಇವು ಕ್ಲಾಸ್ಗಳನ್ನ ನೋಡುವ ದೃಷ್ಟಿಯಿಂದ ನಾವು ಪತ್ರಿಕೆ ಓದೋ ಸಮಯವನ್ನ ಇಲ್ಲೇ ಕಳಿಬಹುದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತ ಉದ್ಯಮ ಸಖಿ ಪೋರ್ಟಲ್, ಯಾವ ಸಖಿ? ಉದ್ಯಮ ಸಖಿ, ಬಹಳ ಇಂಪಾರ್ಟೆಂಟ್ ಇದು. ಉದ್ಯಮ ಸಖಿ ಪೋರ್ಟಲ್ ಅನ್ನ ಯಾವ ಸಚಿವಾಲಯ ಪ್ರಾರಂಭಿಸಿತು ಅಂತ ಕೇಳಿದಾನೆ. ಯಾವ ಸಚಿವಾಲಯ ಈ ಉದ್ಯಮ ಸಖಿ ಅನ್ನುವಂತ ಒಂದು ಪೋರ್ಟಲ್, ಈ ಒಂದು ಪೋರ್ಟಲ್ ಅನ್ನ ಈ ಕೆಳಗಿನ ಯಾವ ಸಚಿವಾಲಯ ಪ್ರಾರಂಭಿಸಿತು ಅಂತ ಕೇಳಿದಾನೆ ಸ್ನೇಹಿತರೆ. ಇಲ್ಲಿ ಏನು ಅಂತಂದ್ರೆ ಹಣಕಾಸು ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಕಮರ್ಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿಯಲ್ ಅಂತ ಕೊಟ್ಟಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಉದ್ಯಮ ಸಖಿ ಪೋರ್ಟಲ್ ಅನ್ನುವಂತ ಈ ಒಂದು ಪೋರ್ಟಲ್ ಅನ್ನ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತಾರೆ? ಆಪ್ಷನ್ ಡಿ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳ ಸಚಿವಾಲಯ ಏನು ಅಂತಾರೆ ಈ ಒಂದು ಪೋರ್ಟಲ್ ಅನ್ನ ಪ್ರಾರಂಭಿಸಿದೆ ಅಂತ ಹೇಳ್ಬಹುದು. ಈ ಪೋರ್ಟಲಿನ ಮೂಲ ಉದ್ದೇಶ ಏನು ಅಂತ ಎಕ್ಸಾಮ್ ಅಲ್ಲಿ ಕೇಳಬಹುದು. ಯಾವುದು? ಈ ಉದ್ಯಮಿ ಸಖಿ ಪೋರ್ಟಲಿನ ಮೂಲ ಉದ್ದೇಶ ಏನು ಅಂತ ಕೇಳಬಹುದು. ಹಾಗಾದ್ರೆ ಇದರ ಮೂಲ ಉದ್ದೇಶ ಏನು ಅಂತೇಳಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ರುಬೆಲಾ ರೋಗವು ಕಾಣಿಸ್ಕೊಳ್ಳುತ್ತದೆ. ಈ ರೋಗವು ಈ ಕೆಳಗಿನ ಯಾವ ಒಂದು ಏಜೆಂಟಿನಿಂದ, ಯಾವುದರಿಂದ ಇದು ಬರುತ್ತದೆ ಅಂತ ಕೇಳಿದ್ದಾರೆ. ಈ ರುಬೆಲಾ ರೋಗವು ಆಪ್ಷನ್ ಎ ವೈರಸ್, ಆಪ್ಷನ್ ಬಿ ಶಿಲೀಂಧ್ರ, ಆಪ್ಷನ್ ಸಿ ಬ್ಯಾಕ್ಟೀರಿಯಾ, ಆಪ್ಷನ್ ಡಿ ಪ್ರೋಟೋಜೋವಾ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ವೈರಸ್ ದಿಂದ ಬರುವಂತ ಒಂದು ರೋಗ. ಇದು ರುಬೆಲಾ ವೈರಸ್ ಇಂದ ಬರುವಂತ ಒಂದು ರೋಗ ಅಂತ ಹೇಳ್ಬಹುದು. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಸರಿಯಾದ ಉತ್ತರ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹದ್ದ ಯಾವುದು ಅಂತಾರೆ ಸಹರಿಯ ಬುಡಕಟ್ಟು. ಸಹರಿಯ
ಬುಡಕಟ್ಟು ಜನಾಂಗ ಬಹಳ ಇಂಪಾರ್ಟೆಂಟ್. ಸಹರಿಯ ಬುಡಕಟ್ಟು ಜನಾಂಗವು ಯಾವ ಹರಿಯ? ಸಹರಿಯ. ಈ ಹರಿಯಾ ಟ್ರೈಬಲ್ ಈ ಒಂದು ಬುಡಕಟ್ಟು ಜನಾಂಗವು ಯಾವ ರಾಜ್ಯಗಳಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾನೆ. ಇದು ಬಹಳ ಇಂಪಾರ್ಟೆಂಟ್. ಸಹರಿಯಾ ಬುಡಕಟ್ಟು, ಸಹರಿಯಾ ಬುಡಕಟ್ಟು. ಈ ಹರಿಯಾ ಬುಡಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಆಪ್ಷನ್ ಎ ಒಡಿಶಾ, ಜಾರ್ಖಂಡ್ ಮತ್ತು ಬಿಹಾರ್ ರಾಜ್ಯದಲ್ಲಿ ಕಂಡು ಬರ್ತದೋ. ಆಪ್ಷನ್ ಬಿ ಕರ್ನಾಟಕ, ಕೇರಳ, ತಮಿಳುನಾಡಲ್ಲಿ ಕಂಡು ಬರ್ತದೋ. ಕರ್ನಾಟಕ, ಆಂಧ್ರ ಪ್ರದೇಶ್ ಮತ್ತು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೋ. ಆಪ್ಷನ್ ಡಿ ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸಹರಿಯಾ ಬುಡಕಟ್ಟು ಜನಾಂಗವು ಯಾವ ರಾಜ್ಯದೊಳಗಡೆ ಕಂಡು ಬರ್ತದ ಅಂತಂದ್ರೆ ಇಲ್ಲಿ ನೋಡೋಣ. ಒಂದು ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು ಯುಪಿ, ಈ ಮೂರು ರಾಜ್ಯದೊಳಗಡೆ, ಮಧ್ಯಪ್ರದೇಶ್, ರಾಜಸ್ಥಾನ್, ಯುಪಿ, ಈ ಮೂರು ರಾಜ್ಯದೊಳಗಡೆ ಸಹರಿಯಾ ಬುಡಕಟ್ಟು ಜನಾಂಗವು ಕಂಡು ಬರ್ತದ ಅಂತ ಹೇಳ್ಬಹುದು. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ನಮ್ಮ ಭಾರತ ದೇಶವು 62 ಸಾವಿರ ಕೋಟಿ ರೂಪಾಯಿಯ ಒಪ್ಪಂದದ ಅಡಿಯಲ್ಲಿ ಎಷ್ಟು ತೇಜಸ್ ಮಾರ್ಕ್ 1A, ಎಷ್ಟು ತೇಜಸ್ ಮಾರ್ಕ್ 1A ಫೈಟ್ ಜೆಟರ್ಗಳನ್ನ ಖರೀದಿಸಲು ಅನುಮೋದಿಸಿದೆ ಅಂತ ಕೇಳಿದ್ದಾನೆ. 62 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಒಪ್ಪಂದ ಮಾಡ್ಕೊಂಡಲ್ಲಾಗಿದೆ. ಏನು ಅಂತಂದ್ರೆ ಈ ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ ವಿಮಾನಗಳನ್ನ ಖರೀದಿಸುವ ಸಲುವಾಗಿ ಎಷ್ಟು ವಿಮಾನಗಳನ್ನ ಖರೀದಿಸುವ ಸಲುವಾಗಿ ಅನುಮೋದಿಸಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ 83, ಆಪ್ಷನ್ ಬಿ 97, ಆಪ್ಷನ್ ಸಿ 105, ಆಪ್ಷನ್ ಡಿ 120 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ 62 ಕೋಟಿ ರೂಪಾಯಿ ಎಷ್ಟು ಅಂತಂದ್ರೆ 97 ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ ಗಳನ್ನ ಖರೀದಿಸಲು ಅನುಮೋದಿಸಲಾಗಿದೆ ಅಂತ ಹೇಳ್ಬೋದು. ಎಷ್ಟು ವಿಮಾನಗಳು? 97. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಜಪಾನಿನಲ್ಲಿ ನಡೆದ ಸಕುರಾ ವಿಜ್ಞಾನ ಕಾರ್ಯಕ್ರಮ 2025ರಲ್ಲಿ ಭಾಗವಹಿಸಲು ಭಾರತೀಯ ಎಷ್ಟು ವಿದ್ಯಾರ್ಥಿಗಳನ್ನು ಫ್ಲಾಗ್ ಆಫ್ ಮಾಡಲಾಯಿತು ಅಂತ ಕೇಳಿದ್ದಾನೆ. ಇದು ಬಹಳ ಇಂಪಾರ್ಟೆಂಟ್. 28 ಜನ ವಿದ್ಯಾರ್ಥಿಗಳು, 25, 34 ಮತ್ತು 40 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ 34 ವಿದ್ಯಾರ್ಥಿಗಳಿಗೆ ಫ್ಲಾಗ್ ಆಫ್ ಮಾಡಲಾಯಿತು ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಪ್ರಾರಂಭಿಸಿದ ನೂತನ ಯೋಜನೆ ಹೆಸರೇನು? ಬಹಳ ಇಂಪಾರ್ಟೆಂಟ್ ಇದು. ಈ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳ ನೋಂದಣಿ ಪ್ರಕ್ರಿಯೆಗಳನ್ನ ಸರಳಗೊಳಿಸಲು ಪ್ರಾರಂಭಿಸಿದ ನೂತನ ಯೋಜನೆ ಹೆಸರೇನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸುದ್ದಿ ಸುಲಭ ಪೋರ್ಟಲ್, ಸೇವಾ ಪೋರ್ಟಲ್ ಒತ್ತಿರಿ, ಮೀಡಿಯಾ ಮಿತ್ರ ಪೋರ್ಟಲ್, ಸಮಾಚಾರ ಸೇತು ಪೋರ್ಟಲ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಸೇವಾ ಪೋರ್ಟಲ್ ಒತ್ತಿರಿ ಅನ್ನೋದು ಈ ಒಂದು ನೂತನ ಯೋಜನೆ ಹೆಸರು. ಸೇವಾ ಪೋರ್ಟಲ್ ಒತ್ತಿರಿ ಅನ್ನೋದು ಈ ಒಂದು ಯೋಜನೆಯ ನೂತನ ಹೆಸರು ಆಗಿದೆ ಅಂತ ಹೇಳಬಹುದು. ಇಷ್ಟು ಇವತ್ತಿನ ಪ್ರಚಲಿತ ವಿದ್ಯಮಾನಗಳು. ನಾಳೆ ಕ್ಲಾಸ್ ನಲ್ಲಿ ಮತ್ತೆ ಕರೆಂಟ್ ಅಫೇರ್ಸ್ ತಗೊಂಡು ಬರೋಣ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನ ನೀವು ಓದಿ ನಿಮ್ಮ ಸ್ನೇಹಿತರನ್ನ ಶೇರ್ ಮಾಡಿ. ನಮ್ಮ ಒಂದು ಶಾರದಾ ವಿದ್ಯಾಪೀಠದ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾಯ್ತು ಅಂತಾನೆ ನಮ್ಮ ಒಂದು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿರಿ ಅಂತ ಹೇಳ್ತಾ ನಾಳೆ ಕ್ಲಾಸ್ ಅಲ್ಲಿ ಸಿಗ್ತೀನಿ. ಎಲ್ಲರೂ ಕೂಡ ನಮಸ್ಕಾರ.